ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಸೊ ಇದು ತಿರುಪತಿ ಸೀರೀಸ್ದು ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಈ ವಿಡಿಯೋನ ನೋಡಿ ಕೊನೆ ತನಕ ಖಂಡಿತ ಇಷ್ಟ ಆಗುತ್ತೆ. ಸೊ ಇದು ನಮ್ಮದು ಥರ್ಡ್ ಡೇ ಆಗಿರುತ್ತೆ ತಿರುಪತಿಯಲ್ಲಿ. ಥರ್ಡ್ ಡೇ ಮಾರ್ನಿಂಗ್ ನಾವು ಬೇಗ ಎದ್ದು, ಬೇಗ ಅಂದರೆ ಒಂದು 9 o'clock ಎಲ್ಲ ಆಗಿತ್ತು, 8-9 ಆಗಿತ್ತು ಅನಿಸುತ್ತೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾವು ಇಲ್ಲಿಂದ ತಿರುಮಲದಿಂದ ತಿರುಪತಿ ಹೊರಡ್ತಾ ಇದ್ದೀವಿ. ನಾವು ತಿರುಪತಿ ಹೋಗಿ ಇವತ್ತು ಒಂದು ಲಾಸ್ಟ್ ಡೇ ಒಂದಿನ ಸ್ಟೇ ಆಗೋಣ ಅಂತ. ಯಾಕಂದರೆ ಅಲ್ಲಿದ್ದು ಕೆಳಗಡೆದು ತುಂಬ ದೇವಸ್ಥಾನ ನೋಡೋದಿತ್ತು, ಅಲ್ಲಿ ಲೋಕಲ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರನೇ ಅರ್ಲಿ ಮಾರ್ನಿಂಗ್ ನಾವಿಲ್ಲಿ ತಿರುಮಲದಿಂದ ಒಂದು ಲೋಕಲ್ ಕಾರು, ಅಂದರೆ ಇಲ್ಲಿ ಕ್ಯಾಬ್ ಥರ ಸಿಗುತ್ತೆ, ಅಂದರೆ ಬುಕ್ ಮಾಡೋದಂದರೆ ಅವ್ರ ಹತ್ರನೇ ಮಾತಾಡಿ ನಾವು ಬುಕ್ ಮಾಡಬೇಕು. ಏನು ಆ್ಯಪ್ಸ್ ಎಲ್ಲ ಏನಿಲ್ಲ, ಅಲ್ಲಿ ಆ್ಯಪೆಲ್ಲ ಏನಿಲ್ಲ ಬುಕ್ ಮಾಡಲಿಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಜನ ನಿಂತ್ಕೊಂಡಿದ್ದಾರೆ. ಅಂದರೆ ಇದು ಏನಕ್ಕೆ ಜನ ಅಂದರೆ ಆ ದಿನ ದ್ರೌಪದಿ ಮುರ್ಮು ಬರ್ತಾಯಿದ್ರು, ಅದರಿಂದ ಅಲ್ಲಿ ಕ್ರೌಡ್ ಆಗಿತ್ತು. ಅದ್ರ ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದು ನೋಡ್ಬೋದು. ನಾವು ಹೋಗಿದ್ದ ದಿನವೇ, ಅಂದರೆ ನಾವು ಬರೋ ದಿನ ದ್ರೌಪದಿ ಮುರ್ಮು ಬರೋದಿತ್ತು. ನಮ್ಮ ದರ್ಶನ ದಿನವೇ ಅದಕ್ಕೆ ಜಾಸ್ತಿ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ನಾನು ನಿಮ್ಗೆ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ. ಸೊ ಅದಾಗಿತ್ತು ಪ್ರಾಬ್ಲಮ್ಮು. ಇವತ್ತು ನಾವಿಲ್ಲಿಂದ ಕೆಳಗಡೆ ತಿರುಮಲದಿಂದ ತಿರುಪತಿಗೆ ಹೊರಡ್ತಾ ಇದ್ದೀವಿ, ನೋಡ್ಬೋದು. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ನಮಗೆ ಎಲ್ಲ ಸಿಕ್ತು. ಅಂದರೆ ನಾವು ಇಲ್ಲೇ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಲ್ಲಿ ಅನ್ನಪ್ರಸಾದ ಕೂಡ ಫ್ರೀಯಾಗಿ ಕೊಡ್ತಾಯಿದ್ರು. ಆ್ಯಕ್ಚುಲಿ ನಾನು ಇಲ್ಲಿನ ಪ್ರಸಾದನೇ ತಿಂದೆ. ನನಗೆ ಪೊಂಗಲ್ ಕೊಡ್ತಾಯಿದ್ರು, ಇಷ್ಟ ನಂಗೆ ಪೊಂಗಲ್ ಅಂದರೆ. ನಾನು ಅದನ್ನೇ ತಿಂದೆ. ಇಲ್ಲಿಂದ ನಾವು ಒಂದು ಲೋಕಲ್ ಕ್ಯಾಬನ್ನು ಮಾತಾಡ್ಕೊಂಡ್ವಿ. ಅಂದರೆ ಫುಲ್ ಡೇಗೆ ನಾವು ಒಬ್ಬರ ಹತ್ರನೇ ಮಾತಾಡಿದ್ವಿ. ಇಲ್ಲಿಂದ ಕೆಳಗೆ ಹೋಗಿ ಅಲ್ಲಿ ಲಾಡ್ಜ್ ಮಾಡಿ, ನಾವು ಅಲ್ಲಿ ಬ್ಯಾಗ್ ಲಗೇಜ್ ಎಲ್ಲ ಇಟ್ಟು, ಅಲ್ಲಿಂದ ನಮ್ಮದೆಲ್ಲ ಏನೆಲ್ಲ ಸುಮಾರು ಒಂದು ಪ್ಯಾಕೇಜ್ ಇತ್ತು, ಒಂದು 4-5 ದೇವಸ್ಥಾನ. ಸೊ ಅದನ್ನೆಲ್ಲ ಅವ್ರದ್ದು ಕರ್ಕೊಂಡೋಗಿ ಬರೋದು ಸಮಥಿಂಗ್ 4,500-5,000 ಮಾತಾಡ್ಕೊಂಡಿದ್ವಿ ಫುಲ್ ಡೇಗೆ. ಫುಲ್ ಡೇ ನಮ್ಮ ಜೊತೆನೇ ಇದ್ವಿ ಡ್ರೈವರು. ತುಂಬ ಚೆನ್ನಾಗಿತ್ತು ಮಾತ್ರ ಟ್ರಿಪ್ಪು. ತುಂಬ ಚೆನ್ನಾಗಿ ಕರ್ಕೊಂಡು ಹೋದರು. ನಮಗೆ ಖುಷಿ ಆಯಿತು. ಅಂದರೆ ಟಯರ್ಡ್ ಆಗಿಲ್ಲ ಎಲ್ಲೂ ಕೂಡ. ನಾನು ಈ ಥರ ಗಾಡಿಯಲ್ಲಿ ಹೋಗಿ ತುಂಬ ಟೈಮ್ ಆಗಿತ್ತು ಆ್ಯಕ್ಚುಲಿ. ತುಂಬ ಖುಷಿ ಆಯ್ತು. ಕರ್ಣ ಕೂಡ ನಮಗೆ ಇಡೀ ದಿನ ಆರಾಮಾಗಿದ್ದ. ಫಸ್ಟ್ ನಾವೇನು ಅಂದ್ಕೊಂಡಿದ್ವಿ ಅಂದರೆ, ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಕರ್ಣ ಚಿಕ್ಕವನಿದ್ದ ಆವಾಗ 9 months ಸಮಥಿಂಗ್ ಇತ್ತು ಅಷ್ಟೇ ಅವನಿಗೆ. ಸೊ ಅದಕ್ಕೋಸ್ಕರ ನಾನೇನು ಅಂದ್ಕೊಂಡೆ, ಬೇಡ ಹೋಗೋದು, ನಾನು ಲಾಡ್ಜಲ್ಲಿ ಇದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನನ್ನ ಜೊತೆ ಗಿರಿನೂ ಇರ್ತೀನಿ ಅಂತ ಹೇಳಿದ್ದೆ. ನಾವು ರೂಮಲ್ಲೇ ಇರೋಣ, ಬೇಡ ಪಾಪು ಚಿಕ್ಕವನು ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ಬಟ್ ಫ್ಯಾಮಿಲಿ ಎಲ್ಲ ಫೋರ್ಸ್ ಮಾಡಿದ್ರು, ಇಲ್ಲ ಎಲ್ಲರೂ ಒಟ್ಟಿಗೆ ಹೋಗೋಣ, ನಾವೆಲ್ಲರೂ ಇದ್ದೀವಿ, ನೋಡ್ಕೊತೀವಿ, ಏನು ಟೆನ್ಷನ್ ಇಲ್ಲ, ಬಾ ಬಾ ಅಂತ. ಸೊ ಅದಾದಮೇಲೆ ಎಲ್ಲ ದೇವಸ್ಥಾನಕ್ಕೂ ನಾನು ಕೂಡ ಹೋದೆ. ಖುಷಿ ಆಯ್ತು ನನಗೆ. ಅದೇ ಅನ್ಫಾರ್ಚುನೇಟ್ಲಿ ನಾನು ತುಂಬ ದೇವಸ್ಥಾನದ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಲಿಕ್ಕಾಗಿಲ್ಲ. ಯಾಕಂದರೆ ಕರ್ಣ ನನ್ನ ಜೊತೆನೇ ಇದ್ದ ಆಲ್ಮೋಸ್ಟ್. ಅದಕ್ಕೋಸ್ಕರ ನಾನು ಹೋಗಿದ್ದ ಕಡೆ ಕೆಲವುದೆಲ್ಲ ತೊಗೊಂಡಿದ್ದೀನಿ. ಬಟ್ ನಾನು ಇನ್ನೂ ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ. ಕೆಲವು ದೇವಸ್ಥಾನದಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕೆ ಅಲೋ ಇರಲಿಲ್ಲ, ಕೆಲವು ದೇವಸ್ಥಾನದಲ್ಲಿ ನಾನು ತೊಗೊಳ್ಲಿಕ್ಕೆ ಆಗಲಿಲ್ಲ. ಸೊ ಇದಾಗಿತ್ತು ಪ್ರಾಬ್ಲಮ್. ಇದೇನಂದರೆ ನಾವು ಲಗೇಜ್ ಇಡ್ಲಿಕ್ಕೆ ಬಂದಿರೋದು ರೂಮ್ ಇದು, ಲಾಡ್ಜು ತಿರುಪತಿಯಲ್ಲಿ ಕೆಳಗಡೆ ಮಾಡಿರೋ ರೂಮ್ ಇದು. ಇಲ್ಲಿ ಕೂಡ ನಾವು 2 ರೂಮ್ ಮಾಡಿದ್ವಿ. 2 ರೂಮ್ ಅಂದರೆ ಇದು ಒಂದು ರೂಮು ಫುಲ್ಲು, ಇಲ್ಲಿ ಅಂದರೆ ಡಬಲ್ ಬೆಡ್ ಇದು ಒಂದು ರೂಮು, ಮತ್ತು ಸಪ್ರೇಟ್ ನಮ್ಮದು ಒಂದು ರೂಮ್ ಮಾಡಿದ್ವಿ ನಾವು. ನಮ್ಮದಲ್ಲಿ ಸಿಂಗಲ್ ಬೆಡ್, ಇದು ಫುಲ್ ಎಲ್ಲರಿಗೂ ಇರಲಿಕ್ಕೆ. ಇವ್ರ ಅಂಕಲು ಕೂಡ ಇವತ್ತಿಲ್ಲೇ ಇರಿಸ್ಬಿಟ್ಟಿದ್ವಿ ಇದೇ ರೂಮಲ್ಲಿ. ಇದರಲ್ಲಿ ಡಬಲ್ ಬೆಡ್ ಇತ್ತು, ಮತ್ತು ಡಬಲ್ ಕಿಂಗ್ ಸೈಜ್ ಬೆಡ್ ಇತ್ತು, ಮತ್ತು ಇಲ್ಲೂ ಕೆಳಗಡೆ ಎಲ್ಲ ಮಲ್ಕೊಳ್ಳಿಕ್ಕೆ ಒಳ್ಳೆ ಪ್ಲೇಸ್ ಇತ್ತು. ಅವ್ರು ಬೆಡ್ಡೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದು. ತುಂಬ ಚೆನ್ನಾಗಿತ್ತು ರೂಮ್. ಅದು ತುಂಬ ಅಂದರೆ ಪ್ರೈಸಿಗೆ ತುಂಬ ರೀಸನೇಬಲ್ ಆಗಿತ್ತು. ನಮಗೆ ಮೇಲ್ಗಡೆ ಮೋಸ ಹೋದಂಗೆ ಕೆಳಗಡೆ ಆಗಿಲ್ಲ. ಕೆಳಗಡೆ ತುಂಬ ಚೆನ್ನಾಗಿತ್ತು. ನಮ್ಮದು ಈ ಕಡೆ ರೂಮ್ ಕೂಡ ಮತ್ತು ಚೆನ್ನಾಗಿತ್ತು. ಅದು ಕ್ಲಿಪ್ಪಿಂಗ್ಸ್ ನಾನು ತೊಗೊಳ್ಲಿಕ್ಕೆ ಆಗಿರಲಿಲ್ಲ. ನಮ್ಮದು ಸಿಂಗಲ್ ರೂಮೇ ಮಾಡಿದ್ವಿ, ನಾನು ಗಿರಿ ಪಾಪುಗೆ. ಯಾಕಂದರೆ ಪಾಪುಗೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ನೋಡ್ಬೋದು. ಇದಾದಮೇಲೆ ನಾವು ಅಲ್ಲಿಂದ ಇದು ಕಾಳಹಸ್ತಿ ಅಂತ, ಇಲ್ಲಿಂದ ಮೋಸ್ಟ್ಲಿ ದೇವಸ್ಥಾನದಿಂದ ಕೆಳಗಡೆ ತಿರುಪತಿಯಿಂದ 60 ಕಿಲೋಮೀಟ್ರ್ ಆಗುತ್ತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ದಾರಿ ಮಧ್ಯೆ ನಾವು ಟೀ ಕಾಫಿ ಬ್ರೇಕ್ ತೊಗೊಂಡಿರೋದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಸೊ ಅದಾದಮೇಲೆ ಇದು ಕಾಳಹಸ್ತಿ. ಅದಕ್ಕಿಂತ ಮುಂಚೆನೇ ನಾವು ಅಲ್ಲಿ 3 ದೇವಸ್ಥಾನ ಅಲ್ಲೇ ಕೆಳಗಡೆ ತಿರುಪತಿಯಲ್ಲೇ ನಮ್ಮ ಹತ್ತಿರ, ಅಂದರೆ 4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ, 2 to 3-4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಲೋಕಲ್ ಚಿಕ್ಕ ಚಿಕ್ಕ ದೇವಸ್ಥಾನ ನೋಡಿದ್ವಿ. ಒಂದು ಇಸ್ಕಾನ್ ಟೆಂಪಲ್ ಸೇಮ್ ಇಲ್ಲಿದ್ದಂಗೆ ಇತ್ತು ಆಲ್ಮೋಸ್ಟು. ಅಂದರೆ ಬ್ಯಾಂಗ್ಳೂರಲ್ಲಿರೋ ಇಸ್ಕಾನ್ ಥರನೇ ಅಲ್ಲೂ ಕೂಡ ಇಸ್ಕಾನ್ ಇದೆ, ಅದಕ್ಕೆ ಹೋಗಿದ್ವಿ. ಇನ್ನೊಂದು ಯಾವುದೋ ಒಂದು ಕೆರೆ ಯಾವುದೋ ದೇವಸ್ಥಾನ, ಅದೊಂದು. ಇನ್ನೊಂದು ಯಾವುದೋ ದೇವಸ್ಥಾನ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ದೇವಸ್ಥಾನ ಕೂಡ. ಬಟ್ ಅಲ್ಲಿ ನನಗೇನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಲಿಕ್ಕೆ ಆಗಲಿಲ್ಲ. ದೇವಸ್ಥಾನದಲ್ಲಿ ಇಸ್ಕಾನಲ್ಲಂತೂ ಅಲವ್ ಇರಲಿಲ್ಲ. ಮತ್ತೊಂದು 2ರಲ್ಲಿ ನಾನು ಸ್ವಲ್ಪ ಕರ್ಣನ ಎತ್ಕೊಂಡಿರೋ ಕಾರಣ ನನಗೆ ಕ್ಲಿಪ್ಪಿಂಗ್ಸ್ ತೊಗೊಳ್ಲಿಕ್ಕಾಗಿಲ್ಲ. ಕಾಳಹಸ್ತಿ ಇದು ತುಂಬ ಚೆನ್ನಾಗಿದೆ. ಯಾರಾದರೂ ತಿರುಪತಿಗೆ ಹೋದರೆ ಪ್ಲೀಸ್ ವಿಸಿಟ್ ಮಾಡಿ ಬನ್ನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ತುಂಬ ಹೋಗಲೇಬೇಕಾದ ದೇವಸ್ಥಾನ. ಆ್ಯಕ್ಚುಲಿ ಬರಲಿಲ್ಲ ಅಂದರೆ ಏನೋ ಒಂದು ಮಿಸ್ ಮಾಡ್ಕೊತಿದ್ದೆ ಅನಿಸ್ತು. ನಂಗೆ ಖುಷಿ ಆಯಿತು ಆ್ಯಕ್ಚುಲಿ ನಾನು ರೂಮಲ್ಲಿ ಕೂತ್ಕೊಂಡೇ ಬಂದಿದ್ದು ತುಂಬ ಸಾರ್ಥಕ ಆಯಿತು ಅನಿಸ್ತು ಆ್ಯಕ್ಚುಲಿ. ಬರಲಿಲ್ಲ ಅಂದರೆ ನಾನೇನೋ ಒಂದು ಮಿಸ್ ಮಾಡ್ಕೊತಾ ಇದ್ದೆ ಅಂತ ನಂಗೆ ಫೀಲ್ ಆಯಿತು ಆ್ಯಕ್ಚುಲಿ, ಖುಷಿ ಆಯಿತು. ಕಾಳಹಸ್ತಿ ಪಕ್ಕನೇ ಆ ಕಡೆ ಈ ಕಡೆ ಏನೋ ತುಂಬ ಮೆಟ್ಲು ಹತ್ಕೊಂಡು ಹೋಗೋ ಥರ ದೇವಸ್ಥಾನ ಇದೆ, ನೋಡ್ಬೋದು ನೀವು. ನಾನು ಹೊರಗಡೆಯಿಂದ ಒಂದು ಫುಟೇಜ್ ಆ್ಯಡ್ ಮಾಡಿದ್ದೀನಿ. ಬಟ್ ಇಲ್ಲಿಗೆ ನಮ್ಗೆ ಹೋಗಬೇಕಿತ್ತು ಅನ್ನಿಸ್ತು, ಬಟ್ ಹೋಗ್ಲಿಕ್ಕಾಗಲಿ. ಯಾಕಂದರೆ ಪಾಪು ಇದ್ದಾನೆ, ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗ್ಲಿಕ್ಕೆ ಕಷ್ಟ. ಮತ್ತು ನಮ್ಮ ಹತ್ರ ಟೈಮ್ ಇರಲಿಲ್ಲ. ಇನ್ನೂ ಒಂದು ರೀಸನ್ ಅಂದರೆ ಇವ್ರ ಹತ್ರ ಆ ಪ್ಯಾಕೇಜಲ್ಲಿ ನಮ್ದು ಆ ದೇವಸ್ಥಾನ ಇನ್ಕ್ಲೂಡ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಹೋಗಿಲ್ಲ. ಮತ್ತು ಕಾಳಹಸ್ತಿ ಒಳಗಡೆ ನಾನು ಯಾಕೆ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ ಅಂದರೆ ಅಲ್ಲಿ ಅಲೋವ್ ಇರಲಿಲ್ಲ ನಮಗೆ, ಕ್ಯಾಮ್ರಾ ಫೋನ್ ಏನು ತೊಗೊಂಡು ಹೋಗೋಂಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಶೂಟ್ ಮಾಡಲಿಲ್ಲ ಒಳಗಡೆ. ಸೊ ಅದೆಲ್ಲ ಆದಮೇಲೆ ಇದನ್ನು ಡೈರೆಕ್ಟ್ ನೈಟ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವೇನಾಯ್ತು ಅಂದರೆ ನಮ್ಮದು ಅಲ್ಲಿಂದ ಮುಗಿಸ್ಕೊಂಡು ಪದ್ಮಾವತಿ ದೇವಸ್ಥಾನ ಮತ್ತು ಗೋವಿಂದ ದೇವಸ್ಥಾನ, ರಾಯರ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಎರಡೂ ನಮ್ಗೆ ಪ್ರಾಬ್ಲಮ್ ಆಯಿತು. ನಾವು ಸೀದಾ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿದ್ವಿ ಫಸ್ಟ್. ಬಟ್ ಅಲ್ಲಿ ಏನೋ 7 ಓಪನ್ ಇತ್ತು. ನಾವು 6 ರೀಚ್ ಆಗಿದ್ವಿ. 1 ಅವರ್ ವೆಯ್ಟಿಂಗ್ ಪೀರಿಯಡ್ ಇತ್ತು. ಸೊ 1 ಅವರ್ ವೆಯ್ಟಿಂಗ್ ಮಾಡೋದು ಬೇಡ ಅಂತ ನಾವು ರಿಟರ್ನ್ ಬಂದ್ವಿ. ಅಲ್ಲಿಂದ ಗೋವಿಂದರಾಯ ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಅಲ್ಲಿಂದ ಗೋವಿಂದರಾಯ ದೇವಸ್ಥಾನ ಅದೇನೋ ಏನೋ ಅಲ್ಲೂ ಸೇಮ್ ಓಪನ್ ಏನೋ ಟೈಮಿಂಗ್ಸ್ ಏನೋ ಇದು ಪ್ರಾಬ್ಲಮಿಂದ ನಂಗೆ 2 ದೇವಸ್ಥಾನವೂ ತಪ್ಪಿ ಹೋಯಿತು. ನಾವು ಸೀದಾ ರೂಮಿಗೆ ಬಂದ್ವಿ ಸಂಜೆ 7 ಗಂಟೆ ಹಂಗೆ. ಫ್ರೆಶ್ ಅಪ್ ಎಲ್ಲ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು, ಮತ್ತು ಇವರೆಲ್ಲ ಫಸ್ಟ್ ಹೋಗಿ ಊಟ ಮಾಡ್ಕೊಂಡು ಬಂದರು. ಇವರೆಲ್ಲ ಅಂಕಲು ಮತ್ತು ಗಿರಿ ಮತ್ತು ಚಿಕ್ಕಪ್ಪ ಎಲ್ಲ ಹೋಗಿ ಊಟ ಮಾಡ್ಕೊಂಡ್ಬಂದು ನಾವು ಆವಾಗ ರೂಮಲ್ಲೇ ರೆಸ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ನಮ್ಮನ್ನು ಕರ್ಕೊಂಡು ಬಂದು ಊಟಕ್ಕೆ. ಮತ್ತುಳಿದವ್ರು ಎಲ್ಲಿ ಅಂತ ಕೇಳ್ಬೋದು. ಮತ್ತುಳಿದವರೆಲ್ಲ ಆ್ಯಕ್ಚುಲಿ ನಮ್ಮನ್ನು ಬಿಟ್ಟು ಮತ್ತೆ ಕ್ಯಾಬ್ ಮಾಡ್ಕೊಂಡು ಇಲ್ಲಿ ಬಂದು ಅವ್ರು ಪುನಃ ಪದ್ಮಾವತಿ ದೇವಸ್ಥಾನಕ್ಕೆ 7:30ಗೆ ಹೋದರು. 1 ಅವರ್ ರೆಸ್ಟ್ ಮಾಡಿ ರೂಮಿಗೆ ಬಂದು 1 ಅವರ್ ರೆಸ್ಟ್ ಮಾಡಿ ಪುನಃ ಪದ್ಮಾವತಿ ದೇವಸ್ಥಾನ ಮತ್ತು ಗೋವಿಂದರಾಯ ದೇವಸ್ಥಾನ ನೋಡ್ಕೊಂಡು ಬರ್ತೀವಿ ಅಂತಲೇ ಹೋದರು. ಬಟ್ ನಾವೆಲ್ಲ ಹೋಗಿಲ್ಲ. ಯಾಕಂದರೆ ಒಂದು ಕ್ಯಾಬು ಸುಮ್ಮನೆ ಬೇಡ, 2-3 ಮಾಡೋದು ಬೇಡ ಅಂತ. ಇನ್ನೊಂದು ನಿಜವಾಗ್ಲೂ ನಂಗೆ ಹೋಗುವಷ್ಟು ಎನರ್ಜಿನೂ ಇರಲಿಲ್ಲ. ಕರ್ಣ ಬೇರೆ ತುಂಬ ಟಯರ್ಡ್ ಆಗಿದ್ದ. ನನಗೆ ಪ್ರಾಬ್ಲಮ್ ಇರಲಿಲ್ಲ, ಕರ್ಣಂಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ನಾನು ಹೋಗಿಲ್ಲ ಅಂದಕ್ಕೆ ಅಚ್ಚು ಕ್ಯಾನ್ಸಲ್ ಆಯಿತು, ಚಿಕ್ಕಪ್ಪ ಕ್ಯಾನ್ಸಲ್ ಆಯಿತು, ಗಿರಿ ಕ್ಯಾನ್ಸಲ್ ಆಯಿತು, ಅಂಕಲ್ಗೂ ಫುಲ್ ಟಯರ್ಡ್ ಆಗಿತ್ತು, ಅವ್ರು ಕ್ಯಾನ್ಸಲ್ ಆಯಿತು. ಅವರು ಇಷ್ಟು ಜನ ಹೋದರು ಆ್ಯಕ್ಚುಲಿ ದೇವಸ್ಥಾನಕ್ಕೆ ಒಂದು ಕ್ಯಾಬ್ ಮಾಡಿಕೊಂಡು. ಸೊ ಇದಾಗಿತ್ತು ಸ್ಟೋರಿ ಆವತ್ತಿಂದು. ಇದಾದಮೇಲೆ ನಾವು ನೈಟ್ ಊಟಕ್ಕೆ ಇಲ್ಲೇ ನಮ್ಮದು ರೂಮ್ ಪಕ್ಕನೇ ಇಲ್ಲಿ ಧಾಬಾಗಳು ಜಾಸ್ತಿ ಇದೆ. ಊಟ ಓಕೆ, ಪ್ರೈಸ್ ಓಕೆ, ಟೇಸ್ಟು ಓಕೆ ಎಲ್ಲ ಓಕೆ. ಏನು ತುಂಬ ನಿಮಗೆ ಫ್ಯಾನ್ಸಿ ರೆಸ್ಟೋರೆಂಟು ಮತ್ತು ನಾನ್ ವೆಜ್ ರೆಸ್ಟೋರೆಂಟೆಲ್ಲ ಇಲ್ಲಿ ಸಿಗೋಲ್ಲ. ನಾನ್ ವೆಜ್ ಯಾರೂ ತಿನ್ನಲ್ಲ ಅಂತ ಅಂದ್ಕೊತೀನಿ. ನಾವು ತಿಂತಾ ಇರಲಿಲ್ಲ. ಮನೆಗೆ ಬಂದು ಪ್ರಸಾದ ತೊಗೊಳೋದು ಎಲ್ಲ ಇದು ಮಾಡೋ ತನಕ ತಿನ್ನಲ್ಲ ಯೂಶ್ವಲಿ ಯಾರು. ಬಟ್ ಈಗ ಯಾರಾದರೂ ತಿನ್ನಲೇಬೇಕು ಅನ್ನೋರು, ಕೆಲವರು ಏನಾದರೂ ಸುಮಾರು ದಿನ ಇದ್ದು ಆ ಥರ ಸ್ಟೇ ಮಾಡಿ ಆ ಥರ ತಿನ್ನೋರಿದ್ರೆ ಇಲ್ಲಿ ನಾನ್ ವೆಜ್ ಸ್ವಲ್ಪ ರೇರ್. ನನಗೆ ಸಿಕ್ಕಿರಲಿಲ್ಲ. ನಮ್ಮದು ಲಾಡ್ಜ್ ಆ ಕಡೆ ಈ ಕಡೆ ಪಕ್ಕ ನಾನ್ ವೆಜ್ ಎಲ್ಲೂ ಇರಲಿಲ್ಲ. ಬಟ್ ಇದು ವೆಜ್ಜು, ಜಾಸ್ತಿ ವೆಜ್ಜೇ ಇರೋದು. ಯಾಕಂದರೆ ತಿರುಪತಿ ಅಲ್ವಾ, ಅದಕ್ಕೋಸ್ಕರ. ಇವಾಗ ನಾನು ಅಚ್ಚು ಊಟ ಮಾಡ್ತಾಯಿದ್ವಿ. ಅವ್ರದ್ದೆಲ್ಲ ಊಟ ಫಸ್ಟೇ ಮುಗಿಸ್ಕೊಂಡು ಬಂದ್ವಿ. ಯಾಕಂದರೆ ಎಲ್ಲರೂ ಜೊತೆಗೆ ತಿನ್ನಲಿಕ್ಕಾಗಲ್ಲ ಅಂತ ಅವರು ಫಸ್ಟೇ ಹೋಗಿದ್ದು. ಪುನಃ ಬಂದು ನಮ್ಮನ್ನು ಕರ್ಕೊಂಡು ಹೋದರು. ನೋಡ್ಬೋದು, ಇದೊಂದು ಮಸಾಲ ಪಾಪಡು ಮತ್ತು ಸೇಮ್ 2 ಮೀಲ್ಸ್ ತೊಗೊಂಡ್ವಿ, ಚಪಾತಿ ರೋಟಿ ಮೀಲ್. ಅದೇ ಪ್ರೈಸಿಗೆ ತಕ್ಕಾಗೆ ಊಟ ಇತ್ತು, ಪರವಾಗಿಲ್ಲ. ಈ ಟೂರಿಸ್ಟ್ ಪ್ಲೇಸಲ್ಲೆಲ್ಲ ನಾವು ಊಟನ ತುಂಬ ಎಕ್ಸೆಪ್ಟೇಷನ್ ಇಟ್ಕೊಳ್ಳಿಕ್ಕಾಗಲ್ಲ. ಬಿಕಾಸ್ ಟೂರಿಸ್ಟ್ ಪ್ಲೇಸ್ ಅಂದಮೇಲೆ ಊಟ ನಾರ್ಮಲ್ ಆಗೇ ಇರುತ್ತೆ ಅನ್ನೋ ನನ್ನ ಒಪಿನಿಯನ್. ಸಿಗುತ್ತೆ ಕೆಲವು ಕಡೆ ಚೆನ್ನಾಗಿ, ಬಟ್ ನನಗೆ ಯಾವ ಕಡೆನೂ ವಾವ್ ಅಂತ ಅನಿಸಲ್ಲ ಎಲ್ಲೂ. ಮತ್ತು ನಮ್ಮ ಊಟ ನಮಗೆ ಒಂಥರ ಸೆಟ್ ಆಗುತ್ತೆ. ಆ ಕಡೆದು ಅವ್ರದ್ದೇ ಬೇರೆ ಸ್ಟೈಲ್ ಇರುತ್ತೆ, ನಮ್ಗೆ ಸೆಟ್ ಆಗೋಲ್ಲ ಸ್ವಲ್ಪ. ಅದಕ್ಕೆ ಅದಾದಮೇಲೆ ಇಲ್ಲೇ ಒಂದು ಐಸ್ ಕ್ರೀಮ್, ಅದೇ ಫಲೋದ ತಿಂದ್ಕೊಂಡು, ಮತ್ತು ಅದಾದಮೇಲೆ ನಾವಿಲ್ಲಿ ಸ್ವಲ್ಪ ಲೋಕಲ್ ಶಾಪಿಂಗ್, ಸ್ಟ್ರೀಟ್ ಶಾಪಿಂಗ್ ಥರ ಹೋಗಿದ್ವಿ. ಇಲ್ಲಿ ಯಾವುದೋ ಒಂದು ಗಾಂಧಿ ಬಜಾರು ಏನೋ ಅಂತ ಒಂದಿತ್ತು, ಅದಕ್ಕೂ ಹೋಗಿದ್ವಿ ಏನಾದರೂ ತೊಗೊಳ್ಳೋಣ ಅಂತ. ಟು ಬಿ ಫ್ರ್ಯಾಂಕ್ ಏನೂ ಇಷ್ಟ ಆಗಿಲ್ಲ. ನಾನು ಹೇಳ್ತಾ ಇದ್ದೀನಿಲ್ಲ, ಫಸ್ಟ್ ಟೈಮ್ ನಾನು ಎಲ್ಲೋ ಒಂದು ಕಡೆ ಹೋಗಿ ಏನೂ ತಗೊಂಡು ಬಂದಿಲ್ಲ ಅಂದರೆ ಇಲ್ಲೇ ತಿರುಪತಿಯಲ್ಲೇ ಏನೂ ತೊಗೊಂಡು ಬಂದಿಲ್ಲ. ನನಗೆ ಏನೂ ಇಷ್ಟ ಆಗಿರಲಿಲ್ಲ. ಇದೇ ನಾವು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿದ್ವಿ. ನಮ್ಮದು ಲಾಡ್ಜಿಂದ ಊಟ ಮಾಡಿಕೊಂಡು ಲಾಡ್ಜಿಂದ ಆಟೋ ಮಾಡ್ಕೊಂಡು ಅಲ್ಲೆಲ್ಲ ಒಂದು ಸ್ಟ್ರೀಟ್ ಶಾಪಿಂಗ್ ಅಂತ ಇತ್ತು ಇಲ್ಲೇ ಹತ್ತಿರ. 5 ಮಿನಿಟ್ಸ್ ಅಷ್ಟೇನು, 15 ಎಷ್ಟು ರೂಪೀಸ್ ಕೊಟ್ಟು ಆಟೋ ಹೋಗಿದ್ವಿ. ಬಟ್ ಅಲ್ಲಿ ಏನೂ ಇರಲಿಲ್ಲ. ನಾವು ಹೋಗೋಷ್ಟ್ರೊಳಗೆ ಆಲ್ಮೋಸ್ಟ್ 9:30 ಆಗಿತ್ತು, ಕ್ಲೋಸಿಂಗ್ ಟೈಮ್ ಎಲ್ಲ. ಏನೂ ಇರಲಿಲ್ಲ, ನಾವು ಏನು ತೊಗೊಂಡು ಇರಲಿಲ್ಲ. ನಮಗೇನು ಇಷ್ಟನೂ ಆಗಿರಲಿಲ್ಲ. ಟು ಬಿ ಫ್ರ್ಯಾಂಕ್, ಇಷ್ಟ ಆಗಿದ್ದರೆ ನಾನು ತೊಗೊತಾ ಇದ್ದೆ, ಬಟ್ ಇಷ್ಟ ಆಗಿರಲಿಲ್ಲ. ಇದೆಲ್ಲ ಮಾಡಿಕೊಂಡು ಆಮೇಲೆ ಮತ್ತೆ ಪುನಃ ನಾವು ರಿಟರ್ನ್ ರೂಮಿಗೆ ಬಂದ್ವಿ. ಅವರೆಲ್ಲ ಬರುವಾಗ 10:30 ಸಮಥಿಂಗ್ ಆಗಿತ್ತು. ಬಟ್ ನನಗೆ ಅವ್ರು ಸಿಕ್ಕಲೂ ಇಲ್ಲ. ನಾನು ಅವರೆಲ್ಲ ಬರೋಷ್ರೊಳಗೆ ನಮ್ಮ ರೂಮ್ ಸಪ್ರೇಟ್ ಇತ್ತಲ್ಲ, ನಾವು ಮಲ್ಕೊಂಡಿದ್ದೆ ಆ್ಯಕ್ಚುಲಿ. ಹೋಗಿ ಕರ್ಣನ ಮಲಗಿಸ್ಬೇಕಿತ್ತು. ನಾನು ರೂಮಿಗೆ ಹೋಗಿದ್ದೆ, ನಮ್ಮ ರೂಮಲ್ಲೇ ಇದ್ದೆ. ಸೊ ಅದಕ್ಕೋಸ್ಕರ ನಂಗೆ ಅವರೆಲ್ಲ ನೈಟ್ ಮತ್ತೆ ರಿಟರ್ನ್ ಸಿಕ್ಕೇ ಇಲ್ಲ. ನಾನು ಅವ್ರನ್ನೆಲ್ಲ ಮೀಟ್ ಆಗ್ಲಿಕ್ಕೆ ಆಗಿರಲಿಲ್ಲ ನೈಟ್. ನೋಡ್ಬೋದು
ನಾವು ನೋಡ್ತಾ ಇದ್ವಿ ಇವಾಗ ಬಂದು ಏನು ತೊಗೊಳ್ಳೋಣ ಅಂತ. ಬಟ್ ಏನು ನನಗೆ ಅದೇ ತಗೊಳ್ಳಿಕ್ಕಾಗಿರಲಿಲ್ಲ. ನೋಡ್ಬೋದು ಇದೇ ಥರ ಚಿಕ್ಕ ಚಿಕ್ಕ ಶಾಪಿಂಗ್ ಸಣ್ಣ ಸಣ್ಣ ಅಂಗಡಿಗಳಷ್ಟೇ ಇರೋ ಶಾಪಿಂಗ್ ಮಾಡಲಿಕ್ಕೆ. ಈಗ ಹೊರಗಡೆ ಸಣ್ಣ ಸಣ್ಣ ಅಂಗಡಿಗೆ ಇರುತ್ತೆ ಆಬ್ವಿಯಸ್ಲಿ, ಬಟ್ ಆದರೆ ವೆರೈಟೀಸ್ ಏನೂ ಇರಲಿಲ್ಲ, ಅಂದರೆ ಯುನೀಕಾಗಿ ಏನೂ ಇರಲಿಲ್ಲ. ನಮ್ಮ ಕಡೆ ಜಾತ್ರೆಲಿ ಕೂಡ ಇದಕ್ಕಿಂತ ಚೆನ್ನಾಗೇ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇದಾದಮೇಲೆ ನಮಗೆ ನೆಕ್ಸ್ಟ್ ರೂಮಿಗೆ ಬಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಅರ್ಲಿ ಮಾರ್ನಿಂಗ್ ನಮ್ಮ ಟ್ರೈನ್ ಇತ್ತು. 5:30ಗೆ ನಮಗಿತ್ತು, 6 ಅವರಿಗಿತ್ತು. ಅವರೆಲ್ಲ ಅಲ್ಲಿಂದ ಸಿರ್ಸಿಗೆ ಡೈರೆಕ್ಟ್ ಟ್ರೈನಲ್ಲಿ ಹೋದರು. ಯಾರೆಲ್ಲ ನಮ್ಮ ಆಂಟಿ, ಚಿಕ್ಕಪ್ಪ, ನಮ್ಮ ಅಜ್ಜಿ ಮತ್ತು ನಮ್ಮ ಅಕ್ಕ ಅಲ್ಲಿಂದನೇ ಡೈರೆಕ್ಟ್ ಹೋದ್ರು. ನಾವು ಇಷ್ಟು ಜನ ಡೈರೆಕ್ಟಾಗಿ ಬಂದ್ವಿ, ಬ್ಯಾಂಗ್ಳೂರಿಗೆ ಬಂದ್ವಿ. ಯಾಕಂದರೆ ಅವ್ರು ಬರಲಿಲ್ಲ, ಯಾಕಂದರೆ ಪಾಪ ಅವ್ರಿಗೆ ಆಲ್ರೆಡಿ 3-4 ಡೇಸ್ ಅಲ್ಲೇ ಆಗಿತ್ತಲ್ವ. ಅವರಿಗೆ ಮತ್ತೆ ಮನೇಲೆಲ್ಲ ಅದು ಹಸು, ಅದು ಗದ್ದೆ, ಅವರು ತೋಟ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಅವರು ಅಲ್ಲಿಂದನೇ ಡೈರೆಕ್ಟ್ ಹೋದ್ರು. ಪಾಪ ಅವರಿಗೆ ಟೈಮ್ ಇರಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಅವ್ರ ಮನೆಗೆ ಬರ್ತೀವಿ ಅಂತ ಅಂದರು. ಸೊ ಇದಾದಮೇಲೆ ನಾವು ರಿಟರ್ನ್ ಬೆಂಗಳೂರಿಗೆ ಹೊರಡ್ತಾ ಇದ್ವಿ. ನಾವು ಬರುವಾಗ AC ಟ್ರೈನ್ ಬುಕ್ ಮಾಡಿದ್ವಿ, ಯಾಕಂದರೆ ನಾವು ಸ್ವಲ್ಪ ಜನ ಇದ್ವಿ. ಮತ್ತು ಅರ್ಲಿ ಮಾರ್ನಿಂಗ್ ಟ್ರೈನ್ ಆಗಿತ್ತು. ಮತ್ತು ಕರ್ಣನೂ ಇದ್ನಲ್ಲ, ಪಾಪುನೂ ಇದ್ದ, ಅವನಿಗೂ ಸ್ವಲ್ಪ ಕಂಫರ್ಟ್ ಆಗಿರಲಿ, ನಿದ್ದೆ ಮಾಡಲಿ ಚೆನ್ನಾಗಿ ಅಂತೇಳಿ ಮಾಡಿದ್ವಿ. ಟ್ರಾವೆಲ್ ಎಲ್ಲ ಚೆನ್ನಾಗಾಯಿತು, ಖುಷಿ ಆಯಿತು, ದೇವ್ರ ದರ್ಶನ ಚೆನ್ನಾಗಾಯಿತು. ಫುಲ್ ಟ್ರಿಪ್ ವಾಸ್ ಸೋ ಗುಡ್, ಮೆಮೊರೇಬಲ್ ಟ್ರಿಪ್ ಅಂತ ಹೇಳ್ಬೋದು. ನನಗೂ ತುಂಬ ಇಷ್ಟ ಆಯಿತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ. ಆ್ಯಂಡ್ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಜೊತೆ ಪಕ್ಕ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಇನ್ನು ಇವಾಗ ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ. ನನ್ನ ಮಗನ ಬರ್ಡೇ ಹತ್ತಿರ ಬರ್ತಾಯಿದೆ, ಒಂದು ಬರ್ಡೇ ಪ್ರಿಪರೇಷನ್ ಆ್ಯಂಡ್ ಬರ್ಡೇ ವ್ಲಾಗ್ಸ್ ಎಲ್ಲ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಶೇರ್ ಮಾಡ್ತೀನಿ ಪಕ್ಕ. ಸೊ ಅದಕ್ಕೋಸ್ಕರ ಎಲ್ಲ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಸಿಗುತ್ತೆ. ನೋಡ್ಬೋದು ನಮ್ಮ ಬೇಬಿ ಡಾಲು ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಟ್ರೈನಲ್ಲಿ. ಅವನಿಗೆ ಟ್ರಾವೆಲ್ ಎಲ್ಲ ಅಷ್ಟು ಡಿಸ್ಕಂಫರ್ಟು, ಬೇರೆ ಪಾಪುಸ್ ಥರ ಜಾಸ್ತಿ ಅಳೋದು ಅದೆಲ್ಲ ಮಾಡಲ್ಲ. ತುಂಬ ಎಂಜಾಯ್ ಮಾಡ್ತಾನೆ ನಮ್ಮ ಥರನೇ. ನನಗೂ ಗಿರಿಗೂ ಟ್ರಾವೆಲ್ ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಅದೇ ಥರ ನನ್ನ ಪಾಪುಗೂ ಕೂಡ ಅವನಿಗೂ ಟ್ರಾವೆಲ್ ಎಲ್ಲ ಇಷ್ಟ ಆಗುತ್ತೆ. ಅವನು ಹಠ ಮಾಡೋದೆಲ್ಲ ಸ್ವಲ್ಪ ಕಮ್ಮಿ, ಟಚ್ವುಡ್ ಹಾಗೆ ಇರಲಿ. ಸೊ ಓಕೆ, ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಾಯ್, ಸಿ ಯು. ಫೈನಲಿ ವಿ ರೀಚ್ಡ್ ಅವರ್ ಬ್ಯಾಂಗ್ಳೂರ್. ಆಲ್ಮೋಸ್ಟ್ ಈಗ ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಸೊ ಓಕೆ, ಬಾಯ್, ಸಿ ಯು, ಟೇಕ್ ಕೇರ್. ಲಾಟ್ಸ್ ಆಫ್ ಲವ್.